ಈ ತರ ಸಾಫ್ಟ್ ಆಗಿ ಪಫಿ ಪಫಿ ಆಗಿರೋ ಅಂತ ಬಾಯಲ್ಲಿ ಇಟ್ಕೊಂಡ್ರೇನೆ ಕರ್ಗೋಗುವಂತ ಮಲ್ಲಿಗೆ ಇಡ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಾಡೋದು ತುಂಬಾನೇ ಈಸಿ. ಇದನ್ನ ಮಾಡ್ಲಿಕ್ಕೆ ನಾನು 2.5 ಗ್ಲಾಸ್ ಆಗುವಷ್ಟು ನಾನು ಇಡ್ಲಿ ಅಕ್ಕಿ ತಗೋತಾ ಇದ್ದೀನಿ. 1 ಗ್ಲಾಸ್ ಉದ್ದಿನ ಬೇಳೆ, ಒಂದು ಚಿಕ್ಕ ಗ್ಲಾಸ್ ಕಡಲೆ ಬೀಜ, ಚಿಕ್ಕ ಗ್ಲಾಸ್ ಅಲ್ಲಿ 1/4 ಗ್ಲಾಸ್ ಮೆಂತ್ಯ, ಒಂದ್ ಸ್ವಲ್ಪ ಕಡಲೆ ಬೇಳೆ ಹಾಕೊಂಡು ಇದನ್ನ ಕ್ಲೋಸ್ ಮಾಡಿ. ಇನ್ನೊಂದ್ ಬಟ್ಲಲ್ಲಿ 1 ಗ್ಲಾಸ್ ಸಬ್ಬಕ್ಕಿ, ಒಂದ್ ಅರ್ಧದಿಂದ 3/4 ಗ್ಲಾಸ್ ಅವಲಕ್ಕಿ, ಇದನ್ನೆಲ್ಲ ನೆನೆಸ್ಕೊಳ್ಳಿ. ಒಂದು 8 ಅವರ್ ನೆನ್ಸ್ಕೋಬೇಕಾಗುತ್ತೆ. ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ನೀರ್ ಹಾಕೋಬೇಡಿ. ಈ ಹದಕ್ ಬರೋ ತನಕ ಸ್ವಲ್ಪ ನೀರ್ ಹಾಕೊಂಡು ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಓವರ್ ನೈಟ್ ಬಿಟ್ಬಿಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ. ನೀವು ಉಪ್ಪು ನೈಟ್ ಬೇಕಾದ್ರೂ ಹಾಕೋಬಹುದು, ತುಂಬಾ ಬಿಸಿ ಇದ್ರೆ ಬೆಳಿಗ್ಗೆನೆ ಹಾಕೊಳ್ಳಿ. ಉಪ್ಪಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಕುಕ್ಕರ್ಗೆ ಹಾಕೊಂಡು ಕ್ಲೋಸ್ ಮಾಡ್ಕೊಂಡು ಒಂದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ, ಒಂದ್ 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿ ಪಫಿ ಪಫಿ ಆಗಿರೋ ಅಂತ ಇಡ್ಲಿ ರೆಡಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ.